ತಂದೆಯವರ ಪಾದಗಳಿಗೆ ನಮಸ್ಕರಿಸುವೆನು. ಕುಮಾರ ಮಂಗಳವಾಗಲಿ. ಗುರುಗಳ ಪಾದಗಳಿಗೆ ನಮಸ್ಕರಿಸುವೆನು. ರಾಮಚಂದ್ರ ಜಯಶೀಲನಾಗು. ಜನಕ ಕುಮಾರ, ಆದರೆ ನನ್ನನ್ನು ಇಷ್ಟು ಆತರಿಂದ ಕರೆಸಲು ಕಾರಣವೇನು? ಅಪ್ಪಣೆ ಆಗಬೇಕು ತಂದೆ. ರಾಮಚಂದ್ರ, ನಾನು 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರವನ್ನು ಮಾಡಿ ವಾರ್ಧಕ್ಯಾವಸ್ಥೆಯಲ್ಲಿ ಬೇಸರಗೊಂಡರಾದ್ದರಿಂದ ನಿನಗೆ ಈ ಕೋಸಲ ಸಾಮ್ರಾಜ್ಯದ ಪಟ್ಟವನ್ನು ಕಟ್ಟಿ ನಾನು ವಿಶ್ರಾಂತಿ ಜೀವನದಿಂದಿರಬೇಕೆಂದು ಇದಕ್ಕೆ ಸಮ್ಮತಿಸಿ ಗುರುಗಳ ಅಪ್ಪಣೆಯನ್ನು ಪಡೆಯುವನಾಗು. ಮಹಾದಾಜ್ಞೆ. ರಾಮಚಂದ್ರ, ಪೂಜ್ಯರೇ, ನಾಳೆ ಶುದ್ಧ ಚೈತ್ರ ಶುದ್ಧ ಪಂಚಮಿ ಗುರುವಾರದಂದು ಹೇಗೆ ಪಟ್ಟಾಭಿಷೇಕ ಮಾಡಬೇಕೆಂದು ನಾವೆಲ್ಲರೂ ನಿಶ್ಚಯಿಸಿರುವೆವು. ಆದ್ದರಿಂದ ನೀನು ಸೀತೆಯು ನೇಮ ವ್ರತರಾಗಿ ದೀಕ್ಷಾ ಬದ್ಧರಾಗಿ ಪೂಜ್ಯರೇ, ನಮ್ಮ ಭರತ ಶತ್ರುಘ್ನರು ನಗರದಲ್ಲಿ ಇಲ್ಲದಿರುವಾಗ ಈ ಉತ್ಸವ ಸಮಾರಂಭವನ್ನು ಏರ್ಪಡಿಸಲು ಇಷ್ಟು ಆತರಬೇಕೆ? ರಾಮಚಂದ್ರ, ಭರತ ಶತ್ರುಘ್ನರು ನಿನ್ನಲ್ಲಿ ಪಿತೃ ವಾತ್ಸಲ್ಯವನ್ನೇ ಇಟ್ಟಿರುವುದನ್ನು ಚೆನ್ನಾಗಿ ಗ್ರಹಿಸಿರುವರು. ಅದು ಅಲ್ಲದೆ ನಿನ್ನ ಮಾತಿಗೆ ಅವರು ಎಂದೂ ಮಾತನ್ನಾಡುವುದಿಲ್ಲ. ಗುರುಗಳ ಅಪ್ಪಣೆ ಪಡೆದು ಪಟ್ಟಾಭಿಷಿಕ್ತನಾಗಲು ಸಿದ್ಧನಾಗು. ರಾಮಚಂದ್ರ, ಈ ವಿಚಾರವನ್ನು ನಿನಗೆ ಮುಂದೆ ವಿವರವಾಗಿ ತಿಳಿಸುವೆನು. ಮಹಾದಾಜ್ಞೆ. ಸುಮಂತ್ರ, ಪಟ್ಟಣವೆಲ್ಲವನ್ನು ಶೃಂಗರಿಸುವಂತೆಯೂ ಪ್ರತಿಯೊಬ್ಬ ಪ್ರಜೆಗಳು